ನಮಸ್ಕಾರ. ಅನ್ಪುಡಮ್ದರ ನೀವಿಲ್ಲಿ? ಯಾಕೆ ವೆಂಕಟೇಶ್ ಅವರೇ ಹೀಗೆ ಕಲ್ತಿದ್ದೀರಾ? ನಾನು ಇಲ್ಲಿ ಬರಬಾರ್ದಿತ್ತ? ಆಗಲ್ಲ, ಇದ್ದಕ್ಕಿದ್ದಂಗೆ ದಿಢೀರಂತ ಬಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಇಲ್ಲಿಗೆ ಬರಬೇಕು ಅಂತ ಬಂದಿಲ್ಲ. ಇಲ್ಲೇ ಹತ್ರದಲ್ಲೇ ಏನೋ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮನೇಲಿ ಸುನಂದ ಬೇರೆ ಇಲ್ಲ, ನಿಮ್ಮನ್ನು ಯಾವ ರೀತಿ ಸತ್ಕಾರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕುಡಿಯೋಕ್ಕೆ ಏನಾದರೂ ತರಲ್ಲ? ಬೇಡ ಬೇಡ, ಸುಮ್ಮನೆ ನೀವು ಯಾಕೆ ತೊಂದರೆ ತಗೋತೀರಾ? ಜಾನ್ವಿ ಶ್ರೀ ಯಾವಾಗ ಬರ್ತೀನಿ ಅಂತ ಏನಾದರೂ ಹೇಳಿದ್ರಾ? ಅದು ಮಾಮ ನನ್ನ ಫೋನ್ ನೋಡಿ. ಅಜಯ್ ನೀವು ಅದು ಹಲೋ ಜಾನ್ವಿ, ನಿನ್ ಮುಂದೆ ಒಂದು ಕಾರ್ ನಿಂತಿದೆ, ಕಾಣ್ತಿದ್ಯಾ? ಹಾ ಕಾಣ್ತಿದೆ. ಅದರ ಡಿಕ್ಕಿ ಓಪನ್ ಇದೆ, ದುಡ್ಡನ್ನ ಡಿಕ್ಕಿಲಿಡು. ನನ್ನ ಮಗು ಫ್ರಂಟ್ ಸೀಟಲ್ಲಿದೆ. ಮೊದಲು ಡಿಕ್ಕಿಲಿ ಹಣನ ಇಟ್ಟು ಆಮೇಲೆ ನಿನ್ನ ಮಗುನ ಎತ್ಕೋ. ಪಾಪು ಎಲ್ಲೂ ಕಾಣಿಸ್ತಿಲ್ಲ. ಮತ್ತೆ ಮೋಸ ಮಾಡಿದ್ರು ಹಾಗಾದ್ರೆ? ಯಾಕೆ ಹೀಗೆ ಮಾಡ್ತಿದ್ದಾರೆ? ಹಲೋ, ನೀವು ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ ತಾನೆ? ಮತ್ತೆ ಯಾಕೆ ಮೋಸ ಮಾಡ್ತಿದ್ದೀರಾ ನನಗೆ? ನನ್ನ ಮಗು ಎಲ್ಲಿ? ಕೂಲ್ ಕೂಲ್, ನಿನ್ನ ಮಗು ಮನೆಗೆ ಸೇರಿರುತ್ತೆ. ನೀನು ಧೈರ್ಯವಾಗಿ ಮನೆಗೆ ಹೋಗು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?